ಹಾಸನದಲ್ಲಿ ಗಾಳಿ ಮಳೆಗೆ ಬೃಹತ್ ತಡೆಗೋಡೆಯೊಂದು ಕುಸಿದಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತಡೆಗೋಡೆ ಕುಸಿದು 2 ವಾಸದ ಮನೆಗಳು ಜಖಮಾಗಿದೆ. ಸಕಲೇಶಪುರ ಪಟ್ಟಣದ ಡಾಲರ್ಸ್ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೂತನವಾಗಿ ನಿರ್ಮಿಸ್ತಾ ಇದ್ದ ಬಡಾವಣೆಯ ತಡೆಗೋಡೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಮಣ್ಣು ಕುಸಿಯದಂತೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಬಟ್ ನಿರ್ಮಾಣ ಮಾಡ್ತಾ ಇದ್ದಂತಹ ತಡೆಗೋಡೆನೇ ಕುಸಿದು ಹೋಗಿರೋದ್ರಿಂದ ಕಾಮಗಾರಿ ಬಗ್ಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ. ಮಧು, ಅಬ್ದುಲ್ ಮುನಾಫ್ ಅನ್ನೋರಿಗೆ ಸೇರಿದಂತಹ ಮನೆಗಳು ಇಲ್ಲಿ ಜಖಮಾಗಿರೋದ್ರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕುಟುಂಬದವರು. ತಡೆಗೋಡೆ ಏನಕ್ಕೆ ಹಾಕ್ತಾರೆ? ಗುಡ್ಡ ಜರಿಬಾರ್ದು, ಮಣ್ಣು ಜರಿಬಾರ್ದು, ಹಿಸಿಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಅದೇ ತಡೆಗೋಡೆಯ ಸಮೇತ ಮನೆಯ ಒಂದು ಭಾಗಕ್ಕೆ ಅಪ್ಪಳಿಸಿದೆ ಮಣ್ಣು. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಈಗಲೇ ಹೀಗಾದರೆ ಮುಂದೆ ಹೇಗಪ್ಪ ಅಂತ ಸಕಲೇಶಪುರ ಭಾಗದ, ಅದು ಗುಡ್ಡದ ಕೆಳಗೆ ವಾಸ ಮಾಡುವಂತಹ ಜನ ಜೀವನ ಕೈಯಲ್ಲಿ ಹಿಡ್ಕೊಂಡೇ ವಾಸ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ.